ಗೆಳೆಯರೇ, ನಮಸ್ಕಾರ. ನಾನು ಮತ್ತೆ ನಿಮ್ಮ ಮುಂದೆ ಕಾಣಿಸಿಕೊಂಡಿದ್ದೀನಿ. ಅದಕ್ಕೆ ಕಾರಣ ಏನಂತ ಅಂದ್ರೆ, ಮೊನ್ನೆ ತುರುವೇಕೆರೆ ಬಹಿರಂಗ ಸಭೆಯಲ್ಲಿ ನಮ್ಮ ಕುಮಾರಣ್ಣವರು ಸರ್ಕಾರದ 5 ಗ್ಯಾರಂಟಿಗಳಿಂದ ಹೆಣ್ಣು ಮಕ್ಕಳು ದಾರಿ ತಪ್ಪಿದ್ದಾರೆ ಅನ್ನೋ ಮಾತಾಡ್ಬಿಟ್ಟಿದ್ದಾರೆ. ಇದು ಒಂದು ರೀತಿ ಕ್ಷೋಭೆ ಉಂಟು ಮಾಡುವಂತಹ, ಹೆಣ್ಣು ಮಕ್ಕಳ ಬದುಕಿಗೆ ಆಘಾತ ಉಂಟು ಮಾಡುವಂತಹ ವ್ಯಾಖ್ಯಾನ. 5 ಗ್ಯಾರಂಟಿಯಿಂದ ಹೆಣ್ಣು ಮಕ್ಕಳು ದಾರಿ ತಪ್ಪಿದ್ದಾರೆ ಅಂದ್ರೆ ಏನು? ಗಂಡಸಿಗೆ ಆತನ್ನೇ ಹೇಳಬಹುದು, ನಮ್ಮ ಮನೆ ಮಗ ದಾರಿ ತಪ್ಪಿದಾನೆ ಅಂತ ಅಂದ್ರೆ ಅವನು ಬೀಡಿ ಸೇರ್ತಾ ಇರ್ಬೋದು, ಕುಡಿತಾ ಇರ್ಬೋದು, ಗಾಂಜಾ ಹೊಡಿತಾ ಇರ್ಬೋದು, ಈ ಎಲ್ಲ ವ್ಯಾಖ್ಯಾನಗಳನ್ನ ಕೊಡಬಹುದು. ಆದ್ರೆ ಹೆಣ್ಣು ಮಗಳು ದಾರಿ ತಪ್ಪಿದಾಳೆ ಅಂದ್ರೆ ನೀವು ಬೇರೆ ವ್ಯಾಖ್ಯಾನ ಕೊಡಕ್ಕೆ ಆಗದೇ ಇಲ್ಲ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ. ಹಾಗಾಗಿ ಇದು ಒಂದು ರೀತಿ ಅಕ್ಷಮ್ಯವಾದ ಹೇಳಿಕೆ ಆಗುತ್ತೆ. ಯಾಕೆಂದ್ರೆ ನಮ್ಮ ಖ್ಯಾತ ಸಾಹಿತಿಯಾದ ದೇವನೂರು ಮಹಾದೇವ ಅವರು ಒಂದು ಮಾತು ಹೇಳಿದ್ದಾರೆ. ಹೆಣ್ಣು ಮಕ್ಕಳು ಜವಾಬ್ದಾರಿಯಿಂದ ನಡ್ಕೊಂಡು, ಹೊಲ ಕೆಲಸ ಮಾಡಿಕೊಂಡು, ಮನೆ ಕೆಲಸ ಮಾಡಿಕೊಂಡು, ಸಂಘ ಸಂಸ್ಥೆಯನ್ನ ಮಾಡಿಕೊಂಡು ಬದುಕನ್ನ ಕಟ್ಟಿಕೊಳ್ಳದೆ ಇದ್ರೆ ಇಷ್ಟೊತ್ತಿಗೆ ನಮ್ಮ ಹಳ್ಳಿಗಳು ಎಕ್ಕುಟ್ಟು ಹೋಗ್ತಿದ್ದವು ಅಂತ ಒಂದು ಮಾತು ಹೇಳಿದ್ದಾರೆ. ಇದು ಸತ್ಯ. ಹಳ್ಳಿಗಳಲ್ಲಿ ಹೆಣ್ಣು ಮಕ್ಕಳು ಮಾತ್ರ ಸರೀಕರಿ ಎದುರಿಗೆ ತಲೆ ಎತ್ತಿ ಬಾಳೋದಕ್ಕೆ ಅವರು ಹೋರಾಡ್ತಾ ಇದ್ದಾರೆ. ಕುಟುಂಬವನ್ನು ಸಲಹುತ್ತಾ ಇದ್ದಾರೆ, ಗಂಡಸಿನ ಜೊತೆ ಬೇಸಾಯನೂ ಕೂಡ ಮಾಡ್ತಾ ಇದ್ದಾರೆ, ಮನೆ ಕೆಲಸನೂ ಕೂಡ ಮಾಡ್ತಾ ಇದ್ದಾರೆ. ಒಟ್ಟು ಮನೆಯ ಆರ್ಥಿಕ ಸ್ಥಿತಿ ಇದೆಯಲ್ಲ, ಅದು ಮಹಿಳೆಯನ್ನ ಅವಲಂಬಿಸಿದೆ. ನಮ್ಮ ಸಮಾಜದ ಆಧಾರ ಸ್ತಂಭನೆ ಹೆಣ್ಮಗಳು. ಅಂತಹ ಹೆಣ್ಮಗಳಿಗೆ ಈ ಸರ್ಕಾರದ ಗ್ಯಾರಂಟಿಗಳು ಒಂದು ಸಣ್ಣ ಸಹಾಯ ಮಾಡಬಹುದಷ್ಟೇ. ಅವರು ಬದುಕನ್ನೇನು ಉದ್ಧಾರ ಮಾಡದೇ ಇದ್ದಾರೆ, ಒಂದು ಸಣ್ಣ ಸಹಾಯ, ಒಂದು ಆಸರೆ. ಇದು ಆ ಕಾರ್ಯಕ್ರಮದ ಉದ್ದೇಶ. ಅದು ಸಫಲವಾಗ್ತಾ ಇದೆ ಸ್ವಲ್ಪ ಮಟ್ಟಿಗೆ. ಕುಮಾರಣ್ಣವರು ಕೂಡ ಪಂಚರತ್ನವನ್ನ ಮಾಡಿಕೊಂಡು ಚುನಾವಣೆಗೆ ಹೋಗಿದ್ರು, ಆದರೆ ಅವರು ಯಶಸ್ವಿ ಆಗಲಿಲ್ಲ. ಆದರೆ ಈ ಸರ್ಕಾರದ ಪಂಚರತ್ನ ಕಾರ್ಯಕ್ರಮಕ್ಕೆ ಬದಲು ಇವರು ಕೊಟ್ಟಂತಹ ಗ್ಯಾರಂಟಿಗಳು ಹೆಣ್ಣು ಮಕ್ಕಳಿಗೆ ಸಹಾಯ ಆಗಿದೆ. ಹಾಗಾಗಿ ಕುಮಾರಣ್ಣವರು ಹೀಗೆ ಹೇಳಬಾರ್ದಿತ್ತು. ಅವರು ಈ ರೀತಿ ಹೇಳ್ತಾ ಇರೋದು ಇದು 3ನೇ ಸತಿ. ಮೊದಲನೇ ಬಾರಿ ಬೆಳಗಾಂ ಅಧಿವೇಶನ ನಡೆದಾಗ ಅವರು ಪ್ರತಿಭಟಿಸಿದ ಹೆಣ್ಣು ಮಗಳ ಕುರಿತು ಇಷ್ಟು ದಿನ ಎಲ್ಲಿ ಮಲಗಿದ್ದವ ಅಂದ್ಬಿಟ್ಟು, ಅದು ಒಂದು ರೀತಿ ಅಕ್ಷಮ್ಯ. ಅದು ಹಾಗನ್ನಬಾರದು. ಮತ್ತೆ ಮಂಡ್ಯ ಚುನಾವಣೆ ನಂತರ ಕನ್ನಂಬಾಡಿ ಕಟ್ಟೆಯ ಸಮೀಪದ ಗಣಿಗಾರಿಕೆಯಲ್ಲಿ ಅದರ ಪರಿಣಾಮದಿಂದ ಕನ್ನಂಬಾಡಿ ಕಟ್ಟೆ ಬಿರುಕು ಬಿಡಬಹುದು ಅಂತ ಹೇಳಿ ಸುಮಲತಾ ಹೇಳಿದರು. ಆಗ ಕುಮಾರಣ್ಣವರು ಬಿರುಕು ಬಿಟ್ಟ ಜಾಗಕ್ಕೆ ಅವರನ್ನೇ ಮಲಗಿಸಬಹುದು ಅಂತ ಅಂದ್ರು. ಅದಕ್ಕಿಂತ ಮೊದಲು ಅವರು ಮಂಡ್ಯದ ಚುನಾವಣೆ ಸಂದರ್ಭದಲ್ಲಿ ಕೂಡ ಮಾತಾಡಿದ್ರು, ರೇವಣ್ಣರು ಕೂಡ ಮಾತಾಡಿದ್ರು. ದೇವೇಗೌಡರು ಎಂದೂ ಕೂಡ ಹೆಣ್ಣು ಮಕ್ಕಳ ಬಗ್ಗೆ ಹಗುರವಾಗಿ ಮಾತನಾಡಿದವರೇ ಅಲ್ಲ. ಅವರು ತುಂಬಾ ಹಿರಿಯ ವಯಸ್ಸಿನ ಹೆಣ್ಣುಮಕ್ಕಳಿಗೂ ಕೂಡ ಸಿಸ್ಟರ್ ಅಂತ ಸಂಬೋಧಿಸ್ತಾರೆ. ಎಂದೂ ಅವರು ಅಗೌರವವಾಗಿ ನಡ್ಕೊಂಡಿಲ್ಲ. ಅಂಥವ್ರ ಮಗ ಆದ ನೀವು ದೇವೇಗೌಡರ ಹೆಸರಿಗೆ ಚ್ಯುತಿ ಬದವ ತರ ಮಾತನಾಡಬಾರ್ದು, ನಡ್ಕೋಬಾರ್ದು. ಆದ್ದರಿಂದ ನೀವು ನಿಮ್ಮ ಭಾಷೆ ಸುಧಾರಿಸ್ಬೇಕಾದ್ರೆ, ನಿಮ್ಮ ಮನಸ್ಸು ವಿಶಾಲ ಆಗ್ಬೇಕಾದ್ರೆ ಓದಬೇಕಾಗುತ್ತೆ. ಕೇವಲ 30-40 ಪದಗಳಿಂದ ಭಾಷಣ ಮಾಡೋದು, ಮಾತನಾಡೋದು ಸರಿಯಾಗಿ ಬರಲ್ಲ. ಆದ್ರಿಂದ ಓದಬೇಕು, ವ್ಯಾಖ್ಯಾನ ಮಾಡಬೇಕು. ನಮ್ಮ ಪರಂಪರೆಯಲ್ಲಿ ಆಗಿ ಹೋದ ರಾಜಕಾರಣಿಗಳ ವಿಷಯ ನೋಡ್ಬೇಕು. ನಮ್ಮ ಎಸ್.ಎಂ. ಕೃಷ್ಣ ಅವರು ಎಂದೂ ಯಾವ ಕಾರಣಕ್ಕೂ ಕಾಂಟ್ರವರ್ಸಿ ಮಾತಾಡ್ತಾರಲ್ಲ, ಹಗುರವಾಗಿ ಮಾತಾಡ್ತಾರಲ್ಲ, ಅವರೆಲ್ಲ ನಿಮಗೆ ಆದರ್ಶವಾಗಬೇಕು. ದೇವೇಗೌಡರಿಗಿಂತ ನಿಮಗೆ ಆದರ್ಶ ಬೇಕೆ? ಇದನ್ನೆಲ್ಲ ಗ್ರಹಿಸಿ ನೀವು ಇನ್ನು ಮುಂದೆ ಬಹಳ ಮಹಿಳೆಯರಿಗೆ ಮನಸ್ಸು ನೋವಾಗದಂಗೆ ಮಾತನಾಡಬೇಕು ಅಂತ ನಾನು ಕೇಳ್ತೇನೆ.